ಫಲ್ಗುಣಿ ನದಿಯ ತೀರ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಭೂವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆಯ ಅಧಿಕಾರಿಗಳು ಬುಧವಾರ ಸಾಯಂಕಾಲದಂದು ಮಾರೂರು, ಪುಚ್ಚೆಮೊಗರು, ನೆತ್ತೋಡಿ ಪರಿಸರದಲ್ಲಿ ಜಂಟಿ ಸರ್ವೆಯನ್ನು ನಡೆಸಿದರು. ಬೆಳ್ತಂಗಡಿ ತಾಲೂಕಿನ ಪ್ರದೇಶದಲ್ಲಿ ಮರಳು ತೆಗೆಯಲು ಅನುಮತಿಯನ್ನ ನೀಡಿದ್ದು, ಮೂಡಬಿದ್ರೆ ತಾಲೂಕಿನ ನದಿದಡದಲ್ಲಿ ಡಂಪಿಂಗ್ ಯಾರ್ಡ್ ನಿರ್ಮಿಸಲಾಗಿದೆ. ನದಿ ತಟದಲ್ಲಿ ಜೆಸಿಐ ಯಂತ್ರ ಬಳಸಿ ಸಮತಟ್ಟು ಮಾಡಲಾಗಿದೆ. ಅಲ್ಲದೆ ರಸ್ತೆಯನ್ನು ನದಿಯಲ್ಲಿ ನಿರ್ಮಿಸಲಾಗಿದೆ. ನದಿ ತಟದಲ್ಲಿರುವ ದೊಡ್ಡ ಮರಗಳನ್ನು ತೆರವುಗೊಳಿಸಲಾಗಿದೆ ಎಂದು ರೈತರು ಆರೋಪಿಸಿದರು. ಈ ಅವಾಂತರದಿಂದಾಗಿ ಪರಿಸರದಲ್ಲಿ ನೆರೆಭೀತಿ ಉಂಟಾಗುವ ಸಂಭವವಿದೆ ಎಂದು ಅಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿದರು. ನದಿಯಲ್ಲಿ ಯಾವುದೇ ರಸ್ತೆಯನ್ನ ನಿರ್ಮಿಸಲಾಗಿಲ್ಲ ಎಂದು ಅಧಿಕಾರಿ ಪವನ್ ಹೇಳಿಕೆಯನ್ನ ನೀಡಿದಾಗ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಮಾತನಾಡಿದ ರೈತ ಮುಖಂಡ ವಕೀಲ ಶಾಂತಿಪ್ರಸಾದ್ ಹೆಗಡೆಯವರು, ಕಾನೂನು ಉಲ್ಲಂಘಿಸಿ ಮರಳುಗಾರಿಕೆ ಮಾಡುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಆದರೆ ಅಧಿಕಾರಿಗಳು ಗಣಿ ಮಾಫಿಯಾದವರ ಜೊತೆಗೂಡಿ ಜನರ ಪರವಾಗಿ ಸ್ಪಂದಿಸುತ್ತಿಲ್ಲ. ರೈತರು ದಾಖಲೆಯನ್ನ ಕೇಳಿದರೆ ಸತಾಯಿಸುತ್ತಿದ್ದಾರೆ. ಮಹಜರಿನ ಮಾಹಿತಿ ಕೇಳಿದರೂ ಕೊಡುತ್ತಿಲ್ಲ. ಡಂಪಿಂಗ್ ಯಾರ್ಡ್ ನಿರ್ಮಿಸಲಾಗಿದ್ದು ಅದಕ್ಕೆ ಭೂ ಪರಿವರ್ತನೆ ಆಗಿದೆಯೇ ಎಂದು ಕೇಳಿದರೆ ಅದಕ್ಕೂ ಅಧಿಕಾರಿಗಳಿಂದ ಉತ್ತರವಿಲ್ಲ. ಮರಳುಗಾರಿಕೆಯಲ್ಲಿ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆಯಾಗುತ್ತಿದ್ದರೂ ಕೂಡ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಗಣಿ ಮಾಫಿಯಾದವರೊಂದಿಗೆ ಶಾಮೀಲಾಗಿದ್ದಾರೆಯೇ ಎಂಬುದು ಸಾಬೀತಾಗಿದೆ. ಅಧಿಕಾರಿಗಳ ನಡೆಯ ವಿರುದ್ಧ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದಲ್ಲಿ ರೈತರನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ದೂರುದಾರ ರೋಹನ್ ಕಾರ್ಡೋಜಾ, ಮುಖಂಡ ಜಾಯ್ಲೆಸ್ ಡಿಸೋಜಾ ತಾಕೊಡೆ, ಮೂಡಬಿದ್ರೆಯ ಪೊಲೀಸ್ ಉಪನಿರೀಕ್ಷಕಿ ಪ್ರತಿಭಾ, ಕಂದಾಯ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ರೈತರು, ಸ್ಥಳೀಯರು ಉಪಸ್ಥಿತರಿದ್ದರು. ಇಲಾಖೆಯ ಭೂವಿಜ್ಞಾನಿಗಳಾದ ಸತ್ಯಭಾಮ, ಪವನ್ ವಿ ಹಾಗೂ ಕಂದಾಯ ಇಲಾಖೆಯ ಪರವಾಗಿ ಕಂದಾಯ ನಿರೀಕ್ಷಕ ರವಿ ಮಲ್ಯ ಸರ್ವೆಯನ್ನು ನಡೆಸಿದರು. ಎಲ್ಲ ಜನರ ಕಣ್ಣೆದುರಲ್ಲಿ ಸುಳ್ಳು ಹೇಳ್ತಾರಲ್ಲಮ್ಮ. ಎಲ್ಲ ಕಂಡ್ರೆ ಏನಮ್ಮ ಸಮತಟ್ಟು ಮಾಡಿದಾರೋ ರಸ್ತೆಯ ಏನು ಗಣಿ ಮಾಫಿಯಾದ ಸುಳ್ಳು ಹೇಳ್ತೀರಲ್ರಿ. ಗಣಿ ಮಾಫಿಯಾದ ದುಡ್ಡಿನಿಂದ ನೀವು ಏನ್ರಿ ನೀವು ರೈತ ವಿರೋಧಿಯಾಗಿ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಅಧಿಕಾರಿ ಹೋಗ್ಲೇಬೇಕು. ಇಡೀ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ ರೈತರು. ರೈತರಿಗೆ ಎಲ್ಲ ಶಕ್ತಿ ಇದೆ. ಆದ್ರೆ ನೀವು ದಯವಿಟ್ಟು ರೈತರನ್ನ ನೀವು ಸರ್ ಈರು ಊರ್ದಾರೆ ಇತ್ತೆ ಉಂಡ ತೀರ್ ಬನ್ನಿ ಒಪ್ಪ ಮೇರ್ ಬನ್ನಿ ಒಪ್ಪ ಇನ್ಸ್ಪೆಕ್ಟರ್ ಬನ್ನಿ ಒಪ್ಪ ಎಲ್ಲೆಲ್ಲ ಮೋನೆ ತುಪ್ಪ ನಮ್ಮ ಮುಲ್ತುರ್ದು ಕುಡ್ಲಾ ಹೋದನಾಗ ಆಫೀಸರ್ ನಗಲಿ ನನ್ನ ಈರು ಕೊರ್ಪ ಈರು ಬಂಡಲಾಗಲ್ ದೆಪ್ಪುಜರು ಅವು ಈರೇ ಗೊತ್ತಿಜ ಅವು ಈರು ಯಾನೇನು ಈರು ಎಂಚ ಗೊತ್ತಲಿ ಈರು ಜನಕ್ಕಲ ಮಧ್ಯ ನಾಡ ಕಚೇರಿ ಆ 24 ಗಂಟೆ ಎನ್ನಲಕ 100 ಜನ ಬೊಬ್ಬೆ ಬಾಟ್ನೇನು ಆ ಬೊಕ್ಕರಿ ಪಾತೇರ್ನೇನು ಆ ಇಲ್ಲದ ಬರ್ಜಿ ಫಜರ್ ಬಾತನ್ ಇಲ್ಲಿಗೆ ಸುಗರ ಪೂರಾ ಪೊಲೀಸ್ ತಗಲ್ ತಗೊಂಡಿಪ್ಪರಾಗ್ಲಿ ಮಾತೇನ ಗೊತ್ತು ಆಂಡ ಅಲ್ತ ಜನಕ್ಕಲ ಕಷ್ಟ ಅರ್ಥ ಹೋಜಿ ಜನಕ್ಕಲ ಕಷ್ಟ ಅರ್ಥ ಹೊಂದಿಜಿ ಬೇಕಾದ್ರೆ ನನ್ನ ತಿರ್ಗಾ ನಿಮಗೆ ನೋಡ್ಬಿಟ್ಟು ಹೇಳ್ತೀನಿ. ಅದು ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ನಿಮ್ಮಲ್ಲಿ ವಿಚಾರ ಏನು ಅಂತ ನಾನು ಹೇಳ್ಬೇಕು. ದಾಖಲೆ ಯಾವ ಆಕ್ಟ್ ಅಲ್ಲಿ ಇದೆ ಅಂತ ತೋರಿಸ್ತೀನಿ. ಏನಿದೆ ವಿಚಾರ ಅದನ್ನ ನಾನು ಹೇಳ್ಬೇಕು. ಮಿಕ್ಕಿದ್ದನ್ನು ಬೇಕು ಅಂದ್ರೆ ನಾನು ತಪ್ಪು ಮಾಹಿತಿ ಕೊಡಬಾರ್ದಲ್ವಾ? ಈ ಸ್ಟಾಕ್ ಯಾರ್ಡ್ ಭೂ ಪರಿವರ್ತನೆ ಆಗಿದೆ ಇಲ್ವಾ? ಈಗ ನೀವು ತೋರಿಸ್ತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರಲ್ಲ, ಅದು ಭೂ ಪರಿವರ್ತಿತ ಸ್ಟಾಕ್ ಯಾರ್ಡ್ ಹೌದಾ ಅಲ್ವಾ? ಭೂ ಪರಿವರ್ತಿತ ಸ್ಟಾಕ್ ಯಾರ್ಡ್ ಏನ್ ಮೇಡಮ್? ಅದು ಸರ್ ಅದು ತಿಳ್ಕೊಂಡು ಹೇಳ್ತೀರಿ ನಾವು.
ರೈತರಿಗೆ ಅನ್ಯಾಯ ಮಾಡ್ತೀನಿ. ನೀನು ರಸ್ತೆ ಕಾಣಲ್ಲ, ಕುರುಡ ನೀನು ರಸ್ತೆ ಕಾಣಲ್ಲ. ನಿಮ್ಗೆ ನೀವು ರಸ್ತೆ ಕಾಣುದಿಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದೀರಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ, ಅದು ರಸ್ತೆನಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಇಷ್ಟು ಅವ ಕ್ಷಮೆ ಕೇಳಿ ಸರ್. ಎಲ್ಲ ಈ ರೈತರಿಗೆ ಬೈತಾ ಇದ್ದಾರಲ್ಲ, ರೈತರಿಗೆ ಮೂಡುಬಿದ್ರೆಗೆ ಅವರು ಒಂದ್ ನಿಮಿಷ ಅಲ್ಲಿ ಕೇಳಿ ಕಳಿ ಅದು ಕೇಳಿಕೊಂಡ್ಯಾ? ಅರ್ಧ ಗಂಟೆ ಆಯ್ತು ಮಾತಾಡ್ತಾರೆ, ಅವ್ರು ಏನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಆಯ್ತು, ಇವಾಗ ನಾನು ಬಂದು ನಿಮ್ಗೊಂದು ಸೊಲ್ಯೂಷನ್ ಒಂದು ಕೊಟ್ಟಿದ್ದೀರಲ್ವಾ, ಕ್ಲಿಯರ್ ಇದೆಯಲ್ವಾ? ನೀವು ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ.